ರಕ್ತ ರಕ್ಕಸ ಭಯೋತ್ಪಾದಕರ ಮನೆ ಧ್ವಂಸ ಆಗಿದೆ. ಭಾರತ ಸೇನೆಯಿಂದ ಭಯೋತ್ಪಾದಕರಿಗೆ ಪಾಠ. ಭಯೋತ್ಪಾದಕ ಆಸಿಫ್ ಶೇಖ್ ಮನೆಯನ್ನ ಧ್ವಂಸಗೊಳಿಸಿದ ಸೇನೆ. ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿರುವಂತಹ ಭಯೋತ್ಪಾದಕ ಆಸಿಫ್ ಮನೆ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರ ಆಸಿಫ್ ಶೇಖ್ ಇತ್ತ ಅನಂತನಾಗ್ನಲ್ಲಿರುವಂತಹ ಭಯೋತ್ಪಾದಕನ ಮನೆಯೂ ಕೂಡ ಧ್ವಂಸ ಆಗಿದೆ. ರಾತ್ರೋರಾತ್ರಿ ಮನೆಯನ್ನ ಧ್ವಂಸಗೊಳಿಸಿದಂತಹ ಉಗ್ರನಿಗೆ ಪಾಠ ಕಲಿಸಲಾಗಿದೆ. ರಕ್ತ ರಕ್ಕಸ ಭಯೋತ್ಪಾದಕರ ಮನೆ ಧ್ವಂಸ ಆಗಿರುವಂತಹ ಭಾರತ ಸೇನೆಯಿಂದ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸಲಾಗಿದೆ. ಭಯೋತ್ಪಾದಕ ಆಸಿಫ್ ಶೇಖ್ ಮನೆಯನ್ನ ಈಗಾಗಲೇ ಸೇನೆ ಧ್ವಂಸಗೊಳಿಸಿದೆ. ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿರುವಂತಹ ಭಯೋತ್ಪಾದಕ ಆಸಿಫ್ ಮನೆ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರ ಆಸಿಫ್ ಶೇಖ್ ಆತನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಇತ ಅನಂತನಾಗ್ನಲ್ಲಿರ್ತಕ್ಕಂತಹ ಭಯೋತ್ಪಾದಕನ ಮನೆಯೂ ಕೂಡ ಧ್ವಂಸ ಆಗಿದೆ. ರಾತ್ರೋರಾತ್ರಿ ಮನೆಯನ್ನ ಧ್ವಂಸಗೊಳಿಸಿರುವಂತಹ ಭಾರತೀಯ ಸೇನೆ ತಕ್ಕ ಪಾಠ ಕಲಿಸಿದೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಆಸಿಫ್ ಶೇಖ್ ಭಯೋತ್ಪಾದಕರ ಜೊತೆಗಿದ್ದವನು, ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಟ್ಟವನು, ಭಯೋತ್ಪಾದನೆಯಲ್ಲಿ ಪಾಲ್ಗೊಂಡವನು, ಭಾರತೀಯರನ್ನ ಕೊಲ್ಲೋದ್ರಲ್ಲಿ ಆತನು ಕೂಡ ಸಹಕಾರಿಯಾಗಿದ್ದ. ಸೊ ಹಾಗಾಗಿ ಈಗ ಭಯೋತ್ಪಾದಕನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಭಯೋತ್ಪಾದಕ ಆಸಿಫ್ ಶೇಖ್ ಮನೆಯನ್ನ ಧ್ವಂಸಗೊಳಿಸಿದ ಸೇನೆ. ಸೊ ಭಯೋತ್ಪಾದಕ ಆಸಿಫ್ ಶೇಖ್ ಮನೆ ಧ್ವಂಸ ಆಗಿದೆ. ಜಮ್ಮು ಕಾಶ್ಮೀರ ತ್ರಾಲ್ನಲ್ಲಿದ್ದಂತಹ ಭಯೋತ್ಪಾದಕ ಆಸಿಫ್ ಮನೆ. ಏನು ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ನಡೆದಿತ್ತು. ಆ ಅಟ್ಟಹಾಸದ ಸಂದರ್ಭದಲ್ಲಿ ಭಯೋತ್ಪಾದನೆಯಲ್ಲಿ ಪಾಲ್ಗೊಂಡಿದ್ದ ಆಸಿಫ್ ಶೇಖ್ ಎಂದು ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಪಹಲ್ಗಾಮ್ ಉಗ್ರರ ಅಟ್ಟಹಾಸದಲ್ಲಿ ಭಯೋತ್ಪಾದಕ ಆಸಿಫ್ ಶೇಖ್ ಆತನ ಮನೆಯನ್ನ ಗುರುತಿಸಿ ಈಗ ಧ್ವಂಸ ಮಾಡಲಾಗಿದೆ. ಸೊ ಆಸಿಫ್ ಶೇಖ್ ಮನೆ ಧ್ವಂಸಗೊಂಡಿರುವಂತಹದ್ದು. ಹಾಗಾದರೆ ಆಸಿಫ್ ಶೇಖ್ ಯಾರಾಗಿದ್ದ? ಭಯೋತ್ಪಾದಕರ ಜೊತೆಯೇ ಇದ್ದ. ಭಯೋತ್ಪಾದಕ ಎಂದು ಖಾತ್ರಿಯಾದ ನಂತರ ಆತನ ಮನೆಯನ್ನ ಗುರುತಿಸಿ ಈಗ ಮನೆಯನ್ನ ಧ್ವಂಸ ಮಾಡಲಾಗಿದೆ ಭಾರತೀಯ ಸೇನೆ. ಅದರಲ್ಲೂ ಕೂಡ 28 ಕನ್ನಡಿಗರನ್ನ ಅತ್ಯಂತ ದಾರುಣವಾಗಿ ಕೊಂದು ಹಾಕಿದ್ದ ಭಯೋತ್ಪಾದಕರ ಪೈಕಿ. ಎಸ್, ನೀವು ಗಮನಿಸ್ತಾ ಇದ್ದೀರಿ, ಇದು ಆಸಿಫ್ ಶೇಖ್ ಮನೆ. ಸೇನೆಯ ಸೂತ್ರದ ಭಾಗವಾಗಿ ಆತನ ಮನೆಯನ್ನು ಧ್ವಂಸಗೊಳಿಸಿದ ರೀತಿಯನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಅಕ್ಷರಶಃ ಧ್ವಂಸಗೊಂಡಿದೆ. ಸೇನೆಯ ಕಾರ್ಯಾಚರಣೆ ಮುಖಾಂತರವಾಗಿ ಆಸಿಫ್ ಶೇಖ್ ಮನೆಯನ್ನು ಧ್ವಂಸ ಮಾಡಲಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿರ್ತಕ್ಕಂತಹ ಭಯೋತ್ಪಾದಕ ಆಸಿಫ್ ಖಾನ್ ಮನೆ. ಅದು ಯಾವ ತರಹ ಅದನ್ನು ಟ್ರ್ಯಾಕ್ ಮಾಡಲಾಯಿತು, ಜೊತೆಗೆ ಆ ಮನೆಯನ್ನೇ ಗುರುತಿಸಿ ಈಗ ಸೇನೆ ಸ್ಫೋಟ ಮಾಡಿರುವಂತಹದ್ದು, ಧ್ವಂಸಗೊಂಡಿದೆ. ಇದು ಉಗ್ರ ಆಸಿಫ್ ಶೇಖ್ನ ಮನೆಯಾಗಿತ್ತು. ಆ ಆಸಿಫ್ ಶೇಖ್ ಮನೆ ಈಗ ಧ್ವಂಸವಾಗಿರುವಂತಹದ್ದು. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಂಥ ಉಗ್ರ ಆಸಿಫ್ ಶೇಖ್ ಇತ್ತ ಅನಂತನಾಗ್ನಲ್ಲಿರ್ತಕ್ಕಂಥ ಭಯೋತ್ಪಾದಕನ ಮನೆಯೂ ಕೂಡ ಧ್ವಂಸ ಆಗಿದೆ. ರಾತ್ರೋರಾತ್ರಿ ಮನೆಯನ್ನು ಧ್ವಂಸಗೊಳಿಸಿ ಉಗ್ರರಿಗೆ ಪಾಠವನ್ನು ಕಲಿಸಲಾಗಿದೆ. ಪಹಲ್ಗಾಮ್ ಉಗ್ರರ ಅಟ್ಟಹಾಸದಲ್ಲಿ ಭಾಗಿಯಾಗಿದ್ದಂಥ ಒಬ್ಬ ಉಗ್ರನಾಗಿದ್ದ ಆಸಿಫ್ ಖಾನ್ ಎನ್ನುವಂತಹ ಆತ ವಾಸ ಮಾಡ್ತಾ ಇದ್ದಂಥ ಮನೆ ಅದು ತ್ರಾಲ್ನಲ್ಲಿ. ಸೊ ಸೇನೆ ಅದನ್ನು ಕಾರ್ಯಾಚರಣೆ ಮುಖಾಂತರವಾಗಿ ಖಾತ್ರಿಪಡಿಸಿ ಆತನ ಮನೆಯನ್ನು ಧ್ವಂಸ ಮಾಡಲಾಗಿದೆ. ರಾತ್ರೋರಾತ್ರಿ ಭಯೋತ್ಪಾದಕನ ಮನೆಯನ್ನು ಧ್ವಂಸ ಮಾಡಿ ಭಯೋತ್ಪಾದಕರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ ಭಾರತೀಯ ಸೇನೆ, ಅರ್ಥಾತ್ ಇಂಡಿಯನ್ ಆರ್ಮಿ. ಭಾರತ ಸೇನೆಯಿಂದ ಭಯೋತ್ಪಾದಕರಿಗೆ ಖಡಕ್ ಸಂದೇಶ ಹೋಗಿದೆ. ಭಾರತೀಯರನ್ನು ಮುಟ್ಟಬಾರ್ದು, ಭಾರತೀಯರನ್ನು
ಮುಟ್ಟಬಾರದು ಎನ್ನುವಂಥ ಒಂದು ಪಾಠ ಅದು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಕ್ಷಯ್ ಈಗ ಫೋನ್ ಸಂಪರ್ಕದಲ್ಲಿ. ಅಕ್ಷಯ್, ಇಂತಹದ್ದೇ ಒಬ್ಬ ಭಯೋತ್ಪಾದಕ ವಾಸ ಮಾಡ್ತಿದ್ದಂತಹ ಮನೆ ಇದು ಹೆಂಗೆ ಆರ್ಮಿಯರ ಕಾರ್ಯಾಚರಣೆಯಲ್ಲಿ ಹೆಂಗ್ ಖಾತ್ರಿ ಆಗುತ್ತೆ? ಈಗಾಗಲೇ ಸ್ಫೋಟ ಆಗಿದೆ ಎನ್ನುವಂತಹ ದೃಶ್ಯಗಳು ಕೂಡ ಸಿಕ್ಕಿರುವಂತಹದ್ದು. ಇದೇ ಮನೇನಾ, ಆಸಿಫ್ ಶೇಖ್ ವಾಸ ಮಾಡ್ತಾ ಇದ್ದಂತಹ ಮನೇನಾ ಇದು? ಏನಿದೆ ಇದ್ರ ಬಗ್ಗೆ ಮಾಹಿತಿ ಅಕ್ಷಯ್? ಸಾಹಿಲ್, ಇವರಿಬ್ರು ಕೂಡ ಮೂಲತಃ ಕಾಶ್ಮೀರದವರೇ, ಅಂದ್ರೆ ಸ್ಥಳೀಯರೇ ಆಗಿರೋದ್ರಿಂದ ಮೊನ್ನೆ ಪಹಲ್ಗಾಮ್ನಲ್ಲಿ ದಾಳಿ ಆದ ಬಳಿಕ ಭಾರತದ ಸೇನೆ ಅಂದ್ರೆ ಭದ್ರತಾ ಪಡೆಗಳು ಏನಿದಾವೆ ಅಲ್ಲಿ ಸಾಕಷ್ಟು ಶೋಧ ಕಾರ್ಯವನ್ನ ಕೈಗೊಂಡಿದ್ವು. ಅಂದ್ರೆ ಉಗ್ರರ ಜೊತೆಗೆ ನಂಟು ಹೊಂದಿರಬಹುದಾದಂತಹ ವ್ಯಕ್ತಿಗಳ ಶೋಧವನ್ನ ಕೈಗೊಂಡಿತ್ತು. ಜೊತೆಗೆ ಈ ಇಬ್ಬರು, ನಿರ್ದಿಷ್ಟವಾಗಿ ಆದಿಲ್ ಹುಸೈನ್ ಮತ್ತು ಆಸಿಫ್ ಶೇಖ್, ಇವರಿಬ್ರು ಕೂಡ ಸ್ಥಳೀಯರಾಗಿದ್ರಿಂದಾಗಿ ಸೇನಾಪಡೆಗೂ ಕೂಡ ಇವರಿಬ್ರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಖಚಿತವಾಗಿ ಮಾಹಿತಿ ಕೂಡ ಸಿಕ್ಕಿತ್ತು. ಇವರ ರೇಖಾಚಿತ್ರವನ್ನ ಕೂಡ ಬಿಡುಗಡೆಗೊಳಿಸಲಾಯಿತು. ಸೊ ಆ ಆಧಾರದಲ್ಲಿ ಈ ಕಾರ್ಯಾಚರಣೆ ನಡೆದಿರುವಂತದ್ದು. ಆಸಿಫ್ ಶೇಖ್ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಇನ್ನು ಲಷ್ಕರ್ ಇ ತೊಯ್ಬಾದ ಉಗ್ರಗಾಮಿಯಾಗಿರುವಂತಹ ಆದಿಲ್ ಹುಸೈನ್ ಮನೆಯನ್ನ ಶೋಧ ಮಾಡುವಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿ ಕೆಲವೊಂದಿಷ್ಟು ಸ್ಫೋಟಕಗಳನ್ನ ಇಡಲಾಗಿತ್ತು. ಸೊ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆ ಸ್ಫೋಟಕ ಬ್ಲಾಸ್ಟ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಸೊ ಈ ಪಹಲ್ಗಾಮ್ ದಾಳಿಯ ಬಳಿಕ ಭಾರತದ ಮಿಲಿಟರಿ, ನಮ್ಮ ಏನು ಸೇನಾಪಡೆ ಏನಿದೆ ಅದು ಕೈಗೊಂಡಿರುವಂತಹ ಮೊದಲ ನೇರ ಕಾರ್ಯಾಚರಣೆ. ನಿನ್ನೆಯಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಯಾರು ದಾಳಿಯಲ್ಲಿ ಭಾಗಿಯಾಗಿದ್ದಾರೋ ಅವರನ್ನ ನಾವು ಹುಡುಕಿ ಹೊಡಿತೀವಿ ಅಂತೇಳಿ. ಈ ಆದಿಲ್ ಹುಸೈನ್, ಆಸಿಫ್ ಶೇಖ್ ಒಳಗೊಂಡಂತೆ ಒಟ್ಟು 4 ಭಯೋತ್ಪಾದಕರ ರೇಖಾಚಿತ್ರವನ್ನ NIA ಬಿಡುಗಡೆಗೊಳಿಸಿತ್ತು. ಅದರಲ್ಲಿ ಈಗ ಆದಿಲ್ ಹುಸೈನ್ ಮತ್ತು ಆಸಿಫ್ ಶೇಖ್ಗೆ ಸೇರಿದಂತಹ ಮನೆಗಳನ್ನ ಧ್ವಂಸಗೊಳಿಸಲಾಗಿದೆ. ಸಾಹಿಲ್, ಥ್ಯಾಂಕ್ ಯು ಅಕ್ಷಯ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಭಯೋತ್ಪಾದಕರನ್ನ ಹುಡುಕಿ ಕೊಲ್ಲೋದಾಗಿ ನಿನ್ನೆಯಷ್ಟೇ ನರೇಂದ್ರ ಮೋದಿ ಅವರು ಏನು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದರ ಭಾಗವಾಗಿ ಈಗ ಆದಿಲ್ ಶೇಖ್ ಮನೆಯನ್ನು ಕೂಡ ಧ್ವಂಸ ಮಾಡಲಾಗಿದೆ. ಈತ ಸ್ಥಳೀಯನಾಗಿದ್ದ, ಉಗ್ರರ ಜೊತೆ ನಂಟಿಟ್ಕೊಂಡಿದ್ದ, ಉಗ್ರರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ಹಾಗಾಗಿ ಭಾರತೀಯ ಸೇನೆಯ ಕಾರ್ಯಾಚರಣೆ ಮುಖಾಂತರವಾಗಿ ಈ ಹಿಂದೆಯಷ್ಟೇ ಇವರ ರೇಖಾಚಿತ್ರವನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಕ್ಯಾಶ್ ರಿವಾರ್ಡ್ ಅನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಸೊ ಅದರ ಸುಳಿವನ್ನು ಅಲ್ಲಿನ ಸಾರ್ವಜನಿಕರಿಗೆ ಕೊಟ್ಟರ ಗೊತ್ತಿಲ್ಲ. ಬಟ್ ಸೇನೆಯ ಕಾರ್ಯಾಚರಣೆಯ ಮುಖಾಂತರವಾಗಿ ಈಗ ಉಗ್ರ ಆಸಿಫ್ ಶೇಖ್ ಅವರ ಮನೆಯನ್ನ ಧ್ವಂಸ ಮಾಡಲಾಗಿರುವಂತಹದ್ದು.